ನಮಸ್ಕಾರ, ಹಾಯ್, ಹಲೋ, ಹಾಯ್ ಮರು ಮೂಲೂರ ಹೆಂಗಿದ್ರೆ ನಾನು ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಹುಬ್ಳಿ ಟು ಅಯೋಧ್ಯ ಡೇ 2 ಜರ್ನಿ. ಡೇ 1ನಲ್ಲಿ ಹುಬ್ಳಿಯಿಂದ ಹೈದರಾಬಾದ್ಗೆ ಓಲೋ ಬಿ ಲೈವ್ ಆರೆಂಜ್ ಟ್ರಾವೆಲ್ಸಲ್ಲಿ ಜರ್ನಿ ಮಾಡಿ. ಸೊ ಇದು ಬಂದು ನನ್ನ ಬೆಡ್ ಸ್ಪೆಷಲಾಗಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ 1700 ರೂಪಾಯಿ ರೇಟ್ ಕೊಟ್ಟಿನಿ. ಇದಕ್ಕೆ 1700 ರೂಪಾಯಿ ನೀವೆಲ್ಲ ಲೈಕ್ ಶೇರ್ ಕಮೆಂಟ್ ಶೇರ್ ಮಾಡಿದಾಗ 1700 ರೂಪಾಯಿ ನಂಗೆ रिफंड आती। अन्ना आपका नाम क्या है? फिरोज खान। आपका साथ एक जर्नी कर रही है, कौन सा रूट से जा है? हैदराबाद टू नागपुर जर्नी है अपना। आदिलाबाद रूट से जाता है गाड़ी। आदिलाबाद से जाते हैं। ಸೊ ಇದು ಒಂದು ಎಮರ್ಜೆನ್ಸಿ ಎಕ್ಸಿಟ್ ಸುಮಾರು ಸತಿ ತೋರಿಸಿದ್ದೀನಿ. ಸೊ ಅಂದ್ರೆ ಏನು ಚೇಂಜಸ್ ಇದ್ರೆ ನಿಮ್ಗೆ ತೋರಿಸ್ಬೇಕಲ್ಲ. ಒಂದು 41 ಸೀಟೇ ಇರ್ತಾವೆ, ಏನು ಚೇಂಜಸ್ ಇರಲ್ಲ. 42 ಸೀಟೇ 1 ಸೀಟ್ ಡ್ರೈವರ್ಗೆ ಅಂತ ರಿಸರ್ವ್ ಮಾಡಿರ್ತಾರೆ. ಸೊ ಫುಲ್ ಜರ್ನಿ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಫೇಸ್ ಮಾಡ್ಬೇಕು ನೀವು. 2 ಗಂಟೆಗೆ ಬಂದು ಇಲ್ಲಿ ವೇಟ್ ಮಾಡಿ ಇದನ್ನೆಲ್ಲ ಇಷ್ಟು ವಿಡಿಯೋ ಮಾಡ್ಬೇಕಂದ್ರೆ 9 ಗಂಟೆ ಆಯ್ತು. ಸೊ 10 ಗಂಟೆ ಪ್ಯಾರಡೈಸ್. ಬಟ್ ಈ ಬಸ್ ಜರ್ನಿ ಫಸ್ಟ್ ಟೈಮ್ ನಾನು ಮಾಡತ್ತಿದ್ದೆ. ಮಹಾರಾಷ್ಟ್ರ ನಾಗ್ಪುರ್ ಕಂಪ್ನಿ ಇದೆ, ಸೈನಿ ಅಂತಂದ್ರೆ. ನೋಡೋಣ, ಕರೆಕ್ಟಾಗಿ 10 ಗಂಟೆ 36 ನಿಮಿಷಕ್ಕೆ ನಮ್ಮ ಬಸ್. ಸೊ 10:30 ಪ್ಯಾರಡೈಸ್ ಬಿಡುತ್ತೆ. ಸೊ 6 ನಿಮಿಷ ಅಂದರೆ ಇಲ್ಲಿ ಬರೋಕ್ಕೆ. ಈ ಮಳೆ ಒಳಗೂ ನಾವು ಹಂಗೆ ವಿಡಿಯೋ ಮಾಡ್ಕೊಂಡು ನಿಂತಿಲ್ಲಿ. ಸೊ ಊಟಕ್ಕೆ ಇಳಿದು ಇಬ್ಬರ. ನಮಸ್ಕಾರ, ಹಾಯ್, ಹಲೋ, ಹಾಯ್ ಮರು ಮೂಲೂರ ಹೆಂಗಿದ್ರೆ ನಾನು ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಹುಬ್ಳಿ ಟು ಅಯೋಧ್ಯ ಡೇ 2 ಜರ್ನಿ. ಡೇ 1ನಲ್ಲಿ ಹುಬ್ಳಿಯಿಂದ ಹೈದರಾಬಾದ್ಗೆ ಓಲೋ ಬಿ ಲೈವ್ ಆರೆಂಜ್ ಟ್ರಾವೆಲ್ಸಲ್ಲಿ ಜರ್ನಿ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ಅದನ್ನು ಕೂಡ ಹೋಗಿ ನೋಡಿ. ಹೊಳ್ಳಿ ಅದರ ಟಿಕೆಟ್ ರೇಟ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ವಲ್ಪ ಕವರಿಂಗ್ ತುಂಬ ಕಮ್ಮಿ ಮಾಡಿದ್ದೀನಿ ಅದರಲ್ಲಿ. ಯಾಕಂದರೆ 12 ಗಂಟೆ ಮೇಲ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ. ಆಮೇಲೆ ಡೈರೆಕ್ಟಾಗಿ ಬಂದು ನಾನು ಲಕ್ಡಿ ಕಪಲ್ ಹತ್ರ ಇದೆ. ಡೇ 2 ಅಲ್ಲಿ ಬ್ರ್ಯಾಂಡ್ ನ್ಯೂ ಓಲೋ 9600 ಸೈನಿ ಟ್ರಾವೆಲ್ಸ್ ಇದು. ಈ ರೂಟಲ್ಲಿ ಒಳ್ಳೆ ರೈಟಿಂಗ್ಸ್ ಇದೆ ಈ ಬಸ್ಗೆ. ಟಿಕೆಟ್ ರೇಟ್ ಬಂದು 1700 ರೂಪಾಯಿ ಇದೆ. 10:30 ಇದು ಪ್ಯಾರಡೈಸಿಂದ ಪಿಕಪ್ ಪಾಯಿಂಟ್ ಇರೋದು. ಬೆಳಗ್ಗೆ 7 ಗಂಟೆ ಹಿಂಗೆ ರೀಚ್ ಆಗಿದೆ ಅಂತ ಹೇಳಿದ್ದಾರೆ. ಕಿಲೋಮೀಟರ್ ಬಂದು 500 ಕಿಲೋಮೀಟರ್ ಇದೆ. ಡೇ 2 ಜರ್ನಿ ಹೈದರಾಬಾದಿಂದ ನಾಗ್ಪುರ್ ಮಾಡ್ತಾ ಇದ್ದೀನಿ. ಬನ್ನಿ, ಗಾಡಿ ಯಾವ ಥರ ಇದೆ, ಇಂಟೀರಿಯಲ್ ಏನು ಅದೆಲ್ಲ ತೋರಿಸ್ತೀನಿ ನಿಮಗೆ. ಹೊಳ್ಳಿ ಡೇ 3 ಅಲ್ಲಿಂದ ಯಾವ ಬಸ್ ಹೋಗ್ತೀನಿ ಅಂತ ಕೇಳ್ತು, ಅದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಈ ಬಸ್ ಮಾತ್ರ ನಂಗೆ ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ಈ ರೂಟಲ್ಲಿ ಅತಿ ಹೈಯೆಸ್ಟ್ ರೇಟಿಂಗ್ ಇರುವಂಥ ಬಸ್ ಇದು, ಸೈನಿ ಟ್ರಾವೆಲ್ಸ್ 9600. ಅದಕ್ಕೆ ಈ ಬಸ್ಸನ್ನೇ ಮಾಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಪಾರ್ಕಿಂಗಿಂದ ಇಲ್ಲಿಗೆ ಬಂದಿದ್ದೀನಿ. ಇವರು ಪಾರ್ಕಿಂಗ್ ಇರೋದು ಬಂದು ಲಕ್ಡಿ ಕಪಲ್ ಹತ್ರ. ಬಟ್ ಗಾಡಿ ಸಪೋಸ್ ಲೇಟ್ ಆದಾಗ ಇಲ್ಲಿ ಗೋಂಪಲ್ಲಿ ಹತ್ರ ಬಂದ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಈ ಪಾರ್ಕಿಂಗ್ ಹೆಸರು ಕೋನ್ಸ ಪಾರ್ಕಿಂಗ್ ಬರುತ್ತೆ? ಯಾದವ್ ಪಾರ್ಕಿಂಗ್. ಯಾದವ್ ಪಾರ್ಕಿಂಗ್. ಗೋಂಪಲ್ಲಿ ಹತ್ರ ಯಾದವ್ ಪಾರ್ಕಿಂಗ್ ಅಂತ ಇರುತ್ತೆ. ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ಮತ್ತೆ ತಿರ್ಗಿ ನನ್ನ ಪಿಕಪ್ ಪಾಯಿಂಟಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಇದೇ ಬಸ್ಸಲ್ಲಿ ಆದರೂ ಕೂಡ ಹೋಗ್ತೀನಿ. ಬರೀ ಇಂಟೀರಿಯಲ್ ಎಲ್ಲ ತೋರಿಸ್ತೀನಿ. ಒಳ್ಳೆ ಡೀಟೇಲ್ ಆದಷ್ಟು ನಾನು ಕೊಡೋಕ್ಕೆ ಎಷ್ಟಾಗಿರೋದು ಅಷ್ಟು ಸಾಧ್ಯಷ್ಟು ಕೊಟ್ಟಿದ್ದೀನಿ. ಕೆಲವಷ್ಟು ಮಿಸ್ ಆಗಿರುತ್ತೆ. ಕಿಲೋಮೀಟರ್ ಅಂಕ್ರಿ ಕರೆಕ್ಟಾಗಿದೆ. ಅವರ್ಸ್ ಬಂದು 9 ಅವರ್ಸ್ ಅಂತ ಹೇಳಿದ್ದಾರೆ. ಕೆಲವೊಂದು ಸತಿ ಎಲ್ಲ ಬಾರ್ಡ್ರಲ್ಲೆಲ್ಲ ಜಾಮ್ ಆಗುತ್ತೆ. ಇಲ್ಲಿ ಮಹಾರಾಷ್ಟ್ರ ಬಾರ್ಡ್ರಲ್ಲೆಲ್ಲ ಕಾಟ ಮೇಲೆಲ್ಲ ಹತ್ತಿಸ್ಬೇಕು ಗಾಡಿ. ಅದನ್ನೆಲ್ಲ ತೋರಿಸುತ್ತೆ ನಿಮಗೆ. ಹಂಗೆ ಹೆಚ್ಚಿನ ಡೀಟೇಲ್ ಥರ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿನಿ, ಅಲ್ಲಿ ಕೂಡ ಫಾಲೋ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರೋಣ. ಫ್ರಂಟ್ ಲುಕ್ಕು ಈ ಥರ ಆಯ್ತು ನೋಡಿರಿ. ಓಲೋ 9600 ಸೈನಿ ಟ್ರಾವೆಲ್ಸ್. ಒಳಗೆ ಸೈಡ್ ತೋರಿಸ್ತೇನೆ ನಿಮಗೆ. ಫುಲ್ ಬ್ಲ್ಯಾಕಾಗಿ ಸಕ್ಕತ್ತಾಗಿ ಕಾಣ್ತದೆ ಗಾಡಿ ಮಾತ್ರ ಇದೆ. ಸೊ ಒಳಗಡೆ ಇನ್ನೂ ರೆಡಿ ಮಾಡ್ಕೋತವ್ರೆ. ಇದಾಯ್ತು ಆಯ್ತು ನೋಡಿರಿ ಒಳಗಡೆ ಎಲ್ಲ ಗಾಡಿ. ಬಟ್ ಈ ಬಸ್ ಜರ್ನಿ ಫಸ್ಟ್ ಟೈಮ್ ನಾನು ಮಾಡತ್ತಿದ್ದೆ. ಮಹಾರಾಷ್ಟ್ರ ನಾಗ್ಪುರ್ ಕಂಪ್ನಿ ಇದೆ, ಸೈನಿ ಅಂತಂದ್ರೆ. ಬರೀ ಇನ್ನೂ ಹಿಂಗೆ ಯಾವ ಥರ ಐತೆ ತೋರಿಸ್ತೀನಿ ನಿಮಗೆ. ಸೊ ಇವು ಬಂದು ಎಲ್ಲ ಪ್ಯಾಸೆಂಜರ್ ಲಗೇಜ್ ಇಟ್ಕೊಳ್ಳೋಕ್ಕೋಸ್ಕರ. ಸೊ ಇದು ಬಂದು ಎಮರ್ಜೆನ್ಸಿ ಆಗಿದೆ, ಸುಮಾರು ಸತಿ ತೋರಿಸಿದ್ದೀನಿ. ಸೊ ಬ್ಯಾಕ್ ಸೈಡ್ ಬಂದು ಈ ಥರ ಕಾಣಿಸ್ತಿದೆ ನೋಡೋಣ, ಸೈನಿ ಅಂತ ಹೇಳ್ಬಿಟ್ಟು. ಕೆಳಗಡೆ ಬಂದು ಓಲೋ 9600 ಬ್ಯಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಗಾಡಿ ಸ್ಟಾರ್ಟ್ ಇಟ್ಟಿದ್ದಾರೆ. ಒಳಗಡೆ ಇನ್ನೂ ಎಂಟ್ರಿಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಅವರು. ಬೆಡ್ ಕವರೆಲ್ಲ ಚೇಂಜ್ ಮಾಡೋ ಹತ್ರ. ಬರೀ ಹಂಗೆ ಒಳಗಡೆ ಹಂಗೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಬರೋಣ. ಗಾಡಿ ಇವಾಗ ಸ್ಟಾರ್ಟ್ ಮಾಡಿ ಇಂಟರ್ವ್ಯೂ ರೆಡಿ ಮಾಡ್ಕೊಂಡ್ರೆ ಅದಕ್ಕೆ ನೋಡಿದೆ. ಫುಲ್ ಜರ್ನಿ ನೋಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ. 2 ಗಂಟೆಗೆ ಬಂದೆ ನಾನು. ಅಂದರೆ ಡ್ರೈವರ್ ಸರ್ದೆಲ್ಲ ಇಂಟರ್ವ್ಯೂ ಮಾಡ್ಕೊಂಡು ಹೊಳಿ ಇಂಟರ್ವ್ಯೂ ಎಲ್ಲ ತೋರಿಸ್ಬೇಕಂತೇಳಿ 2 ಗಂಟೆಗೆ ಬಂದಾವ. ಇವಾಗ 8:45 ಆತ ಟೈಮ್. ಹಾಂ, ಕಾಣಿಸ್ತಾ ಇದೆ ಅನ್ಕೋತೀನಿ. 8 ಗಂಟೆ 45 ನಿಮಿಷ. ಅಂದರೆ ಫುಲ್ ಜರ್ನಿ ಮಾಡೋದು ಅಷ್ಟು ಈಸಿ ಇರಲ್ಲ. ಇಂಟರ್ವ್ಯೂ ಎಷ್ಟು ಅಂದರೆ ಬಂದುಬಿಟ್ಟು ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ಇದು ಬಸ್ ಆವಾಗಲೇ ತೋರಿಸಿದ್ದೀನಿ. ಬರೀ ಒಳಗಡೆ ಡ್ರೈವರ್ ಸರ್ನ ತೋರಿಸೋಣ ಮನೆಗೆ. अन्ना नमस्ते। नमस्ते नमस्ते। अन्ना आपका नाम क्या है? फिरोज खान। आपका साथ एक जर्नी कर रही है, कौन सा रूट से जा है? हैदराबाद टू नागपुर जर्नी है अपना। आदिलाबाद रूट से जाता है गाड़ी। आदिलाबाद से जाते हैं। कितना किलोमीटर होता है भैया? 500। वो सुबह कितना बजे पहुंचेगा? 7 को। और पैराडाइज 10:30 बोला था मेरे को। पैराडाइज से 10:30 निकलता है। आशीर्वाद को सुबह में 7 को पहुंचता है। थैंक यू भैया। भैया आपका नाम? उमेश सिंह ठाकुर। उमेश सिंह ठाकुर। आपका सेकंड ड्यूटी है क्या? सेकंड ड्यूटी नाइट में। चलो अंदर दिखाते हैं।
ಬರ್ರಿ ಒಳಗಡೆ ತೋರಿಸ್ತೀನಿ ನಿಮ್ಗೆ, ಯಾಕಲ್ಲ ಇಂಟ್ರಿಯಲ್ಲಿ ಅವಾಗಿಂದ ತೋರಿಸ್ಬೇಕಂತ ವೇಟ್ ಮಾಡತ್ತೀನಿ. ಯಾಕೆ ಅಷ್ಟು ಈಜಿ ಇರಲ್ಲ, ಎಲ್ಲ ರೆಡಿಯಾಗಿ ಅವರೆಲ್ಲ ಬಂದು ನಮ್ಗೆ ವಿಡಿಯೋ ಮಾಡೋಕೆ ಕೊಡ್ಬೇಕಂತಂದ್ರೆ. ಸೊ ಈ ಥರ ಇರುತ್ತೆ ನೋಡಿರಿ. ಸೊ ಇದು ಬಂದು ಡಬಲ್ ಬೆಡ್ ಅಪ್ಪರಲ್ಲಿರೋದು, ಇದು ಬಂದು ಲೋವರಲ್ಲಿ. ಸೊ ಇದು ಬಂದು ನನ್ನ ಬೆಡ್ ಸ್ಪೆಷಲಾಗಿ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ 1700 ರೂಪಾಯಿ ರೇಟ್ ಕೊಟ್ಟಿನಿ ಇದಕ್ಕೆ. 1700 ರೂಪಾಯಿ ನೀವೆಲ್ಲ ಲೈಕ್ ಶೇರ್ ಕಮೆಂಟ್ ಶೇರ್ ಮಾಡಿದಾಗ 1700 ರೂಪಾಯಿ ನಂಗೆ ರಿಫಂಡ್ ಆಕೈತಿ. ಸೊ ಇದರೊಳಗೂ ಸೀಟ್ ಬಂದು 41 ಸೀಟೇ ಇರ್ತಾವೆ, ಏನು ಚೇಂಜಸ್ ಇರಲ್ಲ. 42 ಸೀಟೇ 1 ಸೀಟೇ ಡ್ರೈವರ್ಗೆ ಅಂತ ರಿಸರ್ವ್ ಮಾಡಿರ್ತಾರೆ. ಸೊ ಫುಲ್ ಜರ್ನಿ ವಿಡಿಯೋ ಮಾಡ್ಕೊಂಡು ಇಷ್ಟೆಲ್ಲ ಫೇಸ್ ಮಾಡ್ಬೇಕು ನೀವು. 2 ಗಂಟೆಗೆ ಬಂದು ಇಲ್ಲಿ ವೇಟ್ ಮಾಡಿ ಇದನ್ನೆಲ್ಲ ಇಷ್ಟು ವಿಡಿಯೋ ಮಾಡ್ಬೇಕಂದ್ರೆ 9 ಗಂಟೆ ಆಯ್ತು. ಸೊ 10 ಗಂಟೆ ಪ್ಯಾರಡೈಸ್ ಪಿಕಪ್ ಇದೆ. ಸೊ ಇದೇ ಬಸ್ ಒಳಗೆ ಹೋಗ್ತೀನಿ ಇವಾಗ. ಡ್ರೈವರ್ ಸೀಟ್ ತೋರಿಸ್ತೀನಿ ಬರ್ರಿ ನಿಮ್ಗೆ. ಸೊ 42 ಸೀಟ್, ಇದೊಂದು ಲೋವರ್ ಸೀಟ್ ಬಂದು ಲಾಸ್ಟಲ್ಲಿ ಡ್ರೈವರಿಗೆ ರಿಸರ್ವ್ ಮಾಡಿರ್ತಾರೆ. ಫೈರ್ ಸಿಲಿಂಡ್ರ್ ಅದು ಬಂದು ಎಮರ್ಜೆನ್ಸಿ ಎಕ್ಸಿಟ್, ಅದು ಕೂಡ ಒಂದು ಫ್ರಂಟ್ ಒಂದು ಇರುತ್ತೆ, ಅಲ್ಲೊಂದು ಮೇಲ್ಗಡೆ ಇಲ್ಲೊಂದಿರುತ್ತೆ. ಹೊಳ ಬಸ್ಸಲ್ಲಿ 2 CC ಕ್ಯಾಮ್ರಾ ಇದ್ದಾವೆ. ಸೊ ಇದು ಬಂದು ಎಮರ್ಜೆನ್ಸಿ ಎಕ್ಸಿಟ್, ಸುಮಾರು ಸತಿ ತೋರಿಸಿದ್ದೀನಿ. ಸೊ ಅಂದ್ರೆ ಏನು ಚೇಂಜಸ್ ಇದ್ರೆ ನಿಮ್ಗೆ ತೋರಿಸ್ಬೇಕಲ್ಲ. ಸೊ ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ವೈಟ್ ಆ್ಯಂಡ್ ವೈಟ್ ಬೆಡ್ ಕವರ್, ಒಂದು ಪಿಲ್ಲೋ ಕೊಟ್ಟಿದ್ದಾರೆ, ಸಖತ್ತಾಗೈತಿ. ಹೊಳ್ಳಿ ಚಾರ್ಜಿಂಗ್ ಪಿನ್ ನಿಮ್ಗೆ ಐಫೋನು ಕೊಟ್ಟಿದ್ದಾರೆ ಮತ್ತು ಸಿ ಪಿನ್ನು ಕೊಟ್ಟಿದ್ದಾರೆ. ರೀಡಿಂಗ್ ಲೈಟ್, ಬೆಡ್ ಲೈಟ್. ಸೊ 2 AC ಬ್ಲೋವರ್ ಕೊಟ್ಟಿದ್ದಾರೆ, ಇಲ್ಲೊಂದಿದೆ. ಸೊ ಬಿಟ್ಟರೆ ಇಲ್ಲಿ ಕೆಳಗಡೆ ಒಂದಿದೆ. ಹೊಳ್ಳಿ TV ಇದೆ, TV ಆನ್ ಮಾಡ್ತಾರಲ್ಲೋ ಕೇಳ್ಬೇಕು ಅವ್ರಿಗೆ. ಕೆಲವೊಂದು ಬಸ್ ಒಳಗೆ ಆನ್ ಮಾಡಲ್ಲ. ಇದು ಬಂದು ಎಮರ್ಜೆನ್ಸಿ ಹ್ಯಾಮರ್ ಗ್ಲಾಸ್ ಕೊಡೋಕ್ಕೆ. ಶೂ ಹೊಡ್ಯಕ್ಕೆ ಬಂದು ಇಲ್ಲಿ ರ್ಯಾಕ್ ಯಾವುದೇ ರೀತಿ ಕೊಟ್ಟಿಲ್ಲ ಅವರು. ಯಾಕಂದರೆ ಬೇರೆ ಬಸ್ಸೆಲ್ಲ ನೋಡಿದ್ದೀನಿ, ಇಲ್ಲಿ ಕಾಲ ಹತ್ರ ಒಂದು ಶೂ ಹೊಡ್ಯಕ್ಕೆ ರ್ಯಾಕ್ ಮಾಡಿರ್ತಾರೆ, ಶೂ ಅಥವಾ ಸಣ್ಣ ಪುಟ್ಟ ಏನಾರು ಲಗೇಜ್ ಇಟ್ಕೊಳ್ಳೋಕ್ಕೆ. ಇಲ್ಲ ಆ ಥರ ಏನು ಕೊಟ್ಟಿಲ್ಲ. ಇಲ್ಲಿ ಕೆಳಗಡೆ ಪ್ಲಾಟ್ಫಾರ್ಮ್ ಅಂದರೆ ಮ್ಯಾಟ್ ಮೇಲೆ ಇಟ್ಕೋಬೋದು. ಬರೀ 10 ಗಂಟೆ ಪ್ಯಾರಡೈಸ್ ಪಿಕಪ್ ಇದೆ. ಇವಾಗ 9 ಗಂಟೆ ಆದಮೇಲೆ ಇಲ್ಲಿ ತೆಗಿತಾರಂತವ್ರು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತಾರೆ ಏನಂತೇಳಿ. ಹಂಗೆ ಏನು ಹೆಚ್ಚಿನ ಮಾಹಿತಿ ಆದ್ರೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿನಿ, ಅಲ್ಲೂ ಕೂಡ ಫಾಲೋ ಮಾಡಿರಿ. ಬರ್ರಿ ಜರ್ನಿ ಹೆಂಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಮಿಸ್ ಮಾಡ್ದೆ ಸ್ಕಿಪ್ ಮಾಡಬೇಡ್ರಿ, ಕಂಟಿನ್ಯೂ ಇದೆ ವಿಡಿಯೋ ನೋಡಿರಿ. ಫಸ್ಟ್ ಡೇ 1 ಹುಬ್ಳಿ ಟು ಹೈದರಾಬಾದ್ ಬಂದಿದ್ದೀನಿ. ಡೇ 2 ಹೈದರಾಬಾದಿಂದ ನಾಗ್ಪುರ ಹೋಗ್ತಾ ಇದ್ದೀನಿ. ಡೇ 3 ನಾಗ್ಪುರದಿಂದ ಅಯೋಧ್ಯ. ಆಲ್ರೆಡಿ ಬಸ್ ಹುಡುಕಿಟ್ಟಿದ್ದೀನಿ, ನೋಡ್ತೀನಿ ಬೆಳಿಗ್ಗೆ ಅದು ಸೀಟ್ ಯಾವ ಥರ ಇರುತ್ತೆ ಏನು. ಅದಕ್ಕಿಂತ ಗಾಡಿ ಮತ್ತೆ ಯಾವ್ದಾದ್ರು ಮಲ್ಟೆಕ್ಸ್ ಎಲ್ಲ ಇತ್ತು ಅಂದರೆ ನೋಡಿದೆ. ಯಾಕೆ ಇವಾಗ ಮಲ್ಟೆಕ್ಸ್ ಎಲ್ಲ ನೋಡಿದೆ, ಯಾವುದೂ ಇಲ್ಲ. ಇರೋವೆಲ್ಲ ಲೈಲ್ಯಾಂಡು ಮತ್ತು ಭಾರತ್ ಬೆಂಚು, ಬಟ್ ಈ ಸೇರ ಬಸ್ಸು ಇದರಲ್ಲಿ ಯಾವ್ದಾರು ಒಂದು ನೋಡಿ ಬುಕ್ ಮಾಡ್ತೀನಿ ಬೆಳಿಗ್ಗೆದ್ದು. ಬರೀ ಪ್ಯಾರಡೈಸಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ಯಾರಡೈಸ್ ಹತ್ರ ಇಳ್ಕೊಂಡೆ, ಗಾಡಿ ಪಿಕಪ್ ಮಾಡ್ಕೊಂಡು ಬರಲಿ 10:30 ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಿಂತ್ರ ಸಿಕ್ಕಾಬಿಟ್ಟೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಊಟನಿಲ್ಲ ಇಲ್ಲ, ಹಂಗೆ ಬಸ್ಗೋಸ್ಕರ ವೇಟ್ ಮಾಡ್ಕೊತ ನಿಂತೆ. ಸೊ ಇಲ್ಲೇ ಪ್ಯಾರಡೈಸ್, ಇಲ್ಲೇ ನಾನು ಹಿಂದ್ಗಡೆನೇ ಹೋಟೆಲ್ ಇತ್ತು, ಅಲ್ಲಿ ಹೋಟೆಲ್ಗೆ ಹೋಗೋ ಅಷ್ಟೊತ್ತಿಗೆ ಇಲ್ಲಿ ಹೇಳಿದ ತಕ್ಷಣ 10 ನಿಮಿಷ ಮಳೆ ಕೊಟ್ಟಾಗತ್ತೆ. ಸೊ ಹೆವಿ ಮಳೆ ಆಲ್ರೆಡಿ ಹಾಫ್ ಆನ್ ಅವರಿಂದ ಕುಟ್ಟಾತೈತಿ. 10 ಗಂಟೆ 29 ನಿಮಿಷ ಟೈಮು. ಸೊ ಮತ್ತೆ ಗಾಡಿ ಬರೋ ಟೈಮ್ ಅದ ಅಲ್ಲಿ. ಸೊ ಬಂದು ನೋಡೋಣ ಕರೆಕ್ಟಾಗಿ 10 ಗಂಟೆ 36 ನಿಮಿಷಕ್ಕೆ ನಮ್ಮ ಬಸ್. ಸೊ 10:30 ಪ್ಯಾರಡೈಸ್ ಬಿಡುತ್ತೆ. ಸೊ 6 ನಿಮಿಷ ಅಂದರೆ ಇಲ್ಲಿ ಬರೋಕ್ಕೆ. ಈ ಮಳೆ ಒಳಗೂ ನಾವು ಹಂಗೆ ವಿಡಿಯೋ ಮಾಡ್ಕೊಂಡು ನಿಂತಿಲ್ಲಿ. ಸೊ ಊಟಕ್ಕೆ ಇಳಿದು ಇಬ್ಬರ ಆದ ನಮ್ಮ ಬಾಳೆ. ಸ್ವಲ್ಪ ಹೊತ್ತು ಹೋಗಿ ಒಳಗಡೆ ಕುಂದ್ರೋಣ, ಆಮೇಲೆ ಮತ್ತೆ ಕ್ಯಾಬಿನಿಗೆ ಬರೋಣ. ಬರ್ರಿ ಬರೋಣ. ಕರೆಕ್ಟಾಗಿ 11 ಗಂಟೆ 57 ನಿಮಿಷ. 11:50ಕ್ಕೆ ಸ್ಟಾಪ್ ಮಾಡಿದ್ರಿ ಇಲ್ಲೇ. ಸೊ ಈ ಕಡೆಯಿಂದ ನಾವು ಬಂದಿರೋದು ಹೈದರಾಬಾದ್. ಸೊ ಈ ಕಡೆ ನಾಗ್ಪುರ ಹೋಗೋದು. ಸೊ ಇಲ್ಲೇ ವಾಶ್ರೂಮ್ ಬೇಕಂತ ಕೊಟ್ಟಿದ್ದಾರೆ. ಆಲ್ರೆಡಿ 7 ನಿಮಿಷ ಇದೆ, ಬರ್ಬೋದು. ಈಗ ತೆಗಿತಾರೆ ಡ್ರೈವರ್ ಸಾಹೇಬ್ರು ಬಂದು. ಸೊ ಇಲ್ಲೇ ಒಂದು ಆವಾಗ ವಾಶ್ರೂಮ್ ಬೇಕಂತ ಕೊಟ್ಟಿರ್ತಾರೆ ಇವರು. ಸಿಕ್ಕಾಪಟ್ಟೆ ಮಳೆ ಇತ್ತು, ಹಂಗಾಗಿ ಕ್ಯಾಬಿನಾಗ ಕುಂತು ಸಿಟಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿಂದ ಹೊರಗಿಂದ ಮಾಡ್ತೀನಿ. ಬಾರ್ಡ್ರ್ ಮತ್ತು ಈ ಕಡೆ ಎಲ್ಲ ರೋಡ್ ಮಾಡತ್ತಾರ. ಮೇ ಬಿ ಆದಿಲಾಬಾದಿಂದ ಫುಲ್ ಹೈವೇ ಐತೆ ಅನ್ಕೋತೀನಿ ಇದು. ಬಂದರೆ ಡ್ಯೂಟಿ ಏನು ಚೇಂಜ್ ಆಗ್ತೈತಿ, ಅವರೇ ಇರ್ತಾರೋ ಗೊತ್ತಿಲ್ಲ, ನೋಡೋಣ ಬರ್ರಿ. ಮೇ ಬಿ ಹೋಪ್ ಅವರ ಕುಂತಾರೆ, ಅವರೇ ಓಡಿಸ್ತಾರೆ. ಬರ್ರಿ ಗಾಡಿ ತೆಗೆದು ಹೈವೇ ಸಿಕ್ತಂದ್ರೆ ಎಷ್ಟು ನಿಮಿಷ ಸ್ಟಾಪ್ ಮಾಡಿದ್ರೆ ಆಲ್ರೆಡಿ ತೆಗೆಯತ್ತ. ವಾಶ್ರೂಮ್ ಬ್ಯಾಗ್ ತೆಗೆದು ಆಲ್ರೆಡಿ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದ್ವಿ. 12 ಗಂಟೆ 23 ನಿಮಿಷ ಟೈಮ್. ಅರೇಂಜ್ ಲೈಲ್ಯಾಂಡ್ ಎಕ್ಸ್ಪ್ಲೋ ಸೊ ಇನ್ನೂ ಅವರೇ ಇದಾರ, ಡ್ಯೂಟಿ ಚೇಂಜ್ ಆಗಿಲ್ಲ. ಸೊ 3:30 4 ಗಂಟೆಗೆ ಡ್ಯೂಟಿ ಚೇಂಜ್ ಆಕೈತಂದ್ರೆ. ಸೊ ಹೋಪ್ ಅಲ್ಲಿವರೆಗೂ ಟ್ರೈ ಮಾಡ್ತೀನಿ ಕೂರಕ್ಕೆ.
ಭರತ್ ಬೆಂಚ್ $437 ಕಿಲೋಮೀಟರ್ ಇದೆ ಇನ್ನು. कौन सा टोल होना है? बिगनूर दिग्नूर टोल. बिगनूर बिगनूर बिग्नूर. हाँ बिग्नूर टोल. ಒಂದು ಗಂಟೆ ಸಮಯ ಕರೆಕ್ಟಾಗಿ ಬಿಗ್ನೂರು ಟೋಲ್ ಅಂತ ಕ್ರಾಸ್ ಆದ್ವಿ. क्या करूँ ड्यूटी क्या करूँ जा ಒಂದು ಗಂಟೆ 17 ನಿಮಿಷ ಟೈಮು 18 ಆಯ್ತು. ಕಾಮಾರೆಡ್ಡಿ ಕ್ರಾಸ್ ಆದ ಇವಾಗ. हाँ ಟೈಮ್ ಬಂದು 1 ಗಂಟೆ 47 ನಿಮಿಷ. ಹಿಂದಲಗಲ್ ಅನ್ಸುತ್ತೆ ಹೋದ ಹಿಂದಲಗಲ್ನ ಹಿಂದಲಗಲ್ ಟೋಲ್ ದಾಟಿಸಿ अरे सागर बा सलाम बा भैया सलाम बा क्या भैया तुम गाड़ी छोड़ के चले गए दादा आपदा पे आपदा रहा ना. अरे वो 2 टेबल का अंदर लेकर था 2 टेबल का अंदर लेकर था ना. अरे 2 टेबल ले गए अंदर डाल दिया था पुलिस स्टेशन में. अरे अपना शिवनी है क्या छत्रपति वाला उसको क्या तो खत्म कौन दिया मैं ಟೈಮ್ ಮಲ್ಕೊಂಡು ಗುಡ್ ನೈಟ್ ಹೇಳೋಣ. ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಹೊಳೆ ವಿಡಿಯೋ. दोनों को पुलिस स्टेशन में ಗುಡ್ ನೈಟ್ ಬರೋಣ. ಗುಡ್ ಮಾರ್ನಿಂಗ್. ಜಸ್ಟ್ ಇವಾಗ ಇದು ಬಂದೆ 6 ಗಂಟೆ 22 ನಿಮಿಷ. ಇನ್ನೊಂದು 70 ಕಿಲೋಮೀಟರ್ ಐತಿ. ಪಾರ್ಟ್ನರ್ ಆವಾಗ ಚೇಂಜ್ ಆದ್ರೆ 4 ಗಂಟೆ 4:15 ಚೇಂಜ್ ಆದ್ರೆ ಈಗ ತೋರಿಸ್ತೀನಿ. ಅವ್ರು ಅನ್ಸಿದೆ ಹಾಯ್ ಅಂತ. ದಾದಾ एक बार ಹಾಯ್ ಬರಲು. ಸೊ ಇವಾಗ ಕುಂತ್ರಿ ಅವ್ರ ಡ್ಯೂಟಿಗೆ. ನಾನು ಮಲ್ಕೊಂಬಿಟ್ಟೆ ಆ್ಯಕ್ಚುಲಿ. ಎಷ್ಟು 2:30ವರೆಗೂ ವೇಟ್ ಮಾಡಿದೆ. ಆಮೇಲೆ ಮಲ್ಕೊಂಡೆ ನಾನು. ಮತ್ತೆ ತಿರ್ಗಾ ಮತ್ತೆ ಬೆಳಗ್ಗೆ ಇಲ್ಲಿಂದ ಮತ್ತೆ ಬೇರೆ ಬೇರೆ ಬಸ್ ನೋಡಿಕೊಂಡು ಅಲ್ಲಿ ಬುಕ್ ಮಾಡ್ಕೊಂಡು ಲೇಟ್ ಆಗುತ್ತೆ ಅದಕ್ಕೆ.
ಬೆಳಗಿನ ಜಾವ ಸಖತ್ತಾಗಿ ಊಟ ಆತನಪ್ಪ. ರಾತ್ರಿ ಎಲ್ಲ ಸ್ಲೋ ಆದ ಗಾಡಿ, ಈಗ ಮಾತ್ರ ದೋನ್ ವರ್ಷ ಆತ 100-100. ಸೊ ಇದು ಲಾಸ್ಟ್ ಟೋಲ್ ನೋಡೋಣ. ಇಲ್ಲಿಂದ ಮುಂದೆ ಟೋಲ್ ಸಿಗಂಗಿಲ್ಲ. ಸೀದಾ ನಾಗ್ಪುರ್ ಸಿಟಿ ಹತ್ರ ಬಂದ್ವಿ. ಇವಾಗ ಉಟ್ಟಿ ಬೋರಿ ಟೋಲ್ ಅಂತಾನೆ ಕರೀತಾರೆ ಇದಕ್ಕೆ. ಅಣ್ಣ ಮಾತ್ರ ಸಖತ್ತಾಗಿ ಚಚಾಕತ್ತಾನ ಗಾಡಿ. BRL Volocom Icharya commercial vehicle. ಸೊ ಮೇ ಬಿ ಪುಣೆಯಿಂದ ಬಂದಿರೋದು ಅನ್ಕೋತೀನಿ. ಪುಣೆಯಿಂದ ಬಂದಿರೋದು, ಸಮೃದ್ಧಿ ಹೈವೇಯಿಂದ ಬಂದು ಇಲ್ಲಿ ಇಳ್ಕೊಂಡು ಬರತ್ತಾನೆ ಇವ. ಚಸ್ತಾರ ಅವರು ಎಲ್ಲ ಫುಲ್ ಮಹಾರಾಷ್ಟ್ರ ಡ್ರೈವರ್ ಇರ್ತಾರೆ ಅದ್ರೊಳಗೆ. ಇವಾಗ MH ಬಾರ ಪುಣೆ ಟು ನಾಗ್ಪುರ್ ಇದು. ಕೊಲ್ಹಾಪುರ ಈಗ ಅವು. ಬರೋಣ. ನಾಗ್ಪುರ್ ಸಿಟಿ ಎಂಟ್ರ್ ಆದ್ವಿ. 7:25 ಟೈಮ್. ರೈಟಾಗಿ ಕರ್ಕೊಂಬಂದು ಅಡ್ಡಿಲ್ಲ. ಸೊ ಮೇನ್ ಮಾರ್ನಿಂಗ್ ಸಖತ್ತಾಗಿ ಓಡಿಸಿದ್ರು ಅಣ್ಣ. ಸೊ ಇಲ್ಲಿಂದ ಆಶೀರ್ವಾದ ಪಾರ್ಕಿಂಗ್ ಏನು ದೂರ ಆಗಲ್ಲ, ಒಂದು 10-15 ನಿಮಿಷಕ್ಕೆ ರೀಚ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ರೈಟ್ ಟೈಮಿಗೆ ಕರ್ಕೊಂಬಂದಾರ. ಸೊ ಲಾಸ್ಟಿಗೆ ಅಲ್ಲಿ ಅಣ್ಣ ಒಂದು ಆಶೀರ್ವಾದ ಟ್ಯಾಂಕ್ಸ್ ಹೇಳ್ಬಿಡೋನು ಇದು ನೋಡ್ಕೊಂಡ್ರೆ ನೋಡಿ. ಇವರೆಲ್ಲ ಬೆಂಗಳೂರು, ಜೋಧ್ಪುರ್ ಇಂಥ ಲಾಂಗ್ ರೂಟ್ ರೋಡ್ಗೆಲ್ಲ ಇದ್ರೆ ಇನ್ನೂ ಟೈಮಿಂಗ್ ಜಾಸ್ತಿ ಕವರ್ ಮಾಡ್ತಾರೆ. ಸೊ ನಾಗ್ಪುರ್ ಸಿಟಿನೂ ಸ್ವ್ಯಾಡಿಕೇನೆ ಒಳ್ಳೆ ಸಖತ್ತಾಗೈತಿ. ಟ್ರಾಫಿಕ್ ಪುನಃ ಮುಂಬೈ ಅಷ್ಟೆಲ್ಲ ಆಗಲ್ಲ, ಆದರೆ ಸಣ್ಣ ಪುಟ್ಟ ಟ್ರಾಫಿಕ್ ಭಾಗ ಪಟ್ ಅಂತ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಫೈನಲಿ ಬಂದ್ವಿ. ಇದು ಆಶೀರ್ವಾದ ಪಾರ್ಕಿಂಗ್. ಸೊ ಇಲ್ಲಿಂದ ಹೇಳೋಣ, ಅಣ್ಣ ಒಂದು ಟ್ಯಾಂಕ್ಸ್ ಹೇಳೋಣ. ಸೊ ಬೇರೆ ಪ್ಯಾಸೆಂಜರ್ ಹೇಳ್ತಾರೆ ಇಲ್ಲಿ. ಸೊ ಟೈಮ್ ಬಂದು ನೋಡ್ರಿ 7:43 ಬ್ಲರ್ ಕಾಣತ್ತದ ಅನ್ಕೋತೀನಿ. ಸೊ 13 ನಿಮಿಷ ಮ್ಯಾಟ್ರ್ ಆಗಂಗಿಲ್ಲ, ಬಟ್ 7 ಕರೆಕ್ಟಾಗಿ ಬರ್ತೈತೆ ಅಂದ್ರೆ. ಸೊ 7 ಅಂದ್ರೆ 9 ರೈಟ್ ಟೈಮಿಗೆ ಕರ್ಕೊಂಬಂದ್ರೆ. ಸೊ ರೈಟ್ ಟೈಮ್ 9 hours ಕರ್ಕೊಂಬಂದ್ರೆ 500 किलोमीटर. उमेश अन्ना बहुत अच्छे से लेके, थैंक यू सो मच. नेक्स्ट टाइम और एक साथ आपका साथ जर्नी करते हैं. कौन सा रूट पुणे भी जा सकते हैं ना? हाँ, पुणे आएगा भैया. ನೋಡ್ರಿ ಉಮೇಶ್ ಅಣ್ಣ ಎಲ್ಲರೂ ಸಿಕ್ಕರು ಮಾತಾಡ್ಸ್ರಿಪ್ಪ. ಸಖತ್ತಾಗಿ ಗಾಡಿ ಓಡಿಸಿದೆ. ಬೆಳಗಿನ ಜಾವಕ್ರಿ ಫುಲ್ ಟೈಮಿಂಗ್ ಕವರ್ ಮಾಡ್ಕೋತ ಬಂದ್ರೆ ಉಮೇಶ್ ಅಣ್ಣ. ಸೊ ಈ ಥರ ಐತಿ. ಒಳ್ಳೆ ನೆಕ್ಸ್ಟ್ ಜರ್ನಿ ಬಂದು ಇಲ್ಲಿಂದ ಅಯೋಧ್ಯೆ ಪ್ಲ್ಯಾನ್ ಐತಿ. ಸೊ ಯಾರು ಮಿಸ್ ಮಾಡಬೇಡ್ರಿ ಆ ವಿಡಿಯೋ ಮಾತ್ರ. ಸೊ ನೋಡಿರಿ, ಸೊ ಇದು ಮಾತ್ರ ಸಖತ್ತಾಗಿ ಓಡಿಸಿದಾರೆ. ಎಲ್ಲ ಗಾಡಿಯ ತೋರಿಸಿದ್ದೀನಿ. ಸೊ ಅಯೋಧ್ಯೆ ಹೋಗ್ಬೇಕಂದ್ರೆ UP ಮತ್ತು MP 2 ಬರುತ್ತೆ. 2 ಸ್ಟೇಟ್ ಕವರ್ ಮಾಡ್ತೀನಿ ಆದಷ್ಟು. ನೋಡಿರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.